ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ಗೀತಾ ಜಮಖಂಡಿ. ನಾನು ಬೆಳೆದಂಥ ಊರು ವಿಜಯಪುರ ಡಿಸ್ಟಿಕ್. ಆದರೆ ಇವಾಗ ಇರುವುದು ಗಂಡನ ಮನೆ ಬಾಗಲಕೋಟೆ ಡಿಸ್ಟಿಕ್. ಆದ ಕಾರಣ ನಾನು ಇವಾಗ ಬಿಗ್ ಬಾಸ್ ಮನೆಯ ಮಗಳಾಗಲು ಇಚ್ಛಿಸುತ್ತೇನೆ. ಆದ ಕಾರಣ ನೀವು ನನಗೊಂದು ಸಣ್ಣ ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ನೋಡ್ರಿಪ್ಪ, ನಾವಂತೂ ಪಕ್ಕ ಉತ್ತರ ಕರ್ನಾಟಕದ ಮನೆ ಮಗಳು ನಾವಾಗಿದ್ದೀವಿ. ಖಡಕ್ ರೊಟ್ಟಿ, ಉಂಡಿ ಪಲ್ಲೆ, ಬದನೆಕಾಯಿ, ಚೌಳೆಕಾಯಿ ತಿಂದು ಬೆಳೆದ ಗಟ್ಟು ಮುಟ್ಟ ಮಗಳು ಕಣ್ರಿ ನಾನು. ಆದ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಆಟವಾಡಿ ಎಲ್ಲರ ಪ್ರೀತಿಯ ಪಾತ್ರಳಾದ ಮುದ್ದಾದ ಮಗಳ ಆಗ್ಬೇಕಂತ ಹೇಳಿ ನನ್ನ ಆಸೆ. ನನ್ನನ್ನು ನಾನು ಗುರುತಿಸಿಕೊಳ್ಳಲು ಒಂದೇ ಒಂದು ಅವಕಾಶ ನೀಡಿ ಪ್ಲೀಸ್ 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 ಪ್ಲೀಸ್. ಮನೆಯೇ ಮೊದಲ ಪಾಠಶಾಲೆ ಅನ್ನುವ ಹಾಗೆ ನನ್ನ ಮಕ್ಕಳು ದಿನಾಲು ಈ ವಯಸ್ಸಿನಲ್ಲೇ ನನಗಿಂತ ಮುಂಚೆನೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನನ್ನ ಜೊತೆಯಲ್ಲಿ ಯೋಗ ಮಾಡಲು ಪ್ರಾರಂಭಿಸುತ್ತಾರೆ. ನನ್ನ ಮಗ ಅಂತೂ ತುಂಬಾ ತಲೆಹರಟೆ. ನಾ ಯೋಗ ಮಾಡ್ತಾ ಇದ್ರೆ ನನ್ನ ಮಗ ಡಿಸ್ಟರ್ಬ್ ಮಾಡಕ್ಕಂದ್ರೆ ಎತ್ತಿದ ಕೈ. ನಾ ಯೋಗ ಮಾಡ್ತಾ ಇರುವಾಗ ಒದರುವುದೇ ಜಾಸ್ತಿ ಆಗಿರುತ್ತದೆ ಅವನು. ಆದ ಕಾರಣ ಅವಾಗ ನಾನು ನೋಡಿ ನಾ ಒದರಿದ್ರು ನಾನು ಅವನ ಕಡೆ ಲಕ್ಷ್ಯ ಕೊಡದೇ ಇದ್ದಾಗ ಆಗ ಬಂದು ನನ್ನ ಹತ್ರ ಕೂತ್ಕೊಂಡು ನಾ ಹೇಗೆ ಮಾಡ್ತೀನಿ ಆ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೋಗ ಮಾಡ್ತಾನೆ, ಅವ್ನಿಗೆ ಇಷ್ಟ ಆಗಿದ್ದ ಮೂಮೆಂಟ್ಸ್ ಮಾಡ್ತಾನೆ. ಅವಂಗ ಬರೆದಿದ್ದಾಗ ಮತ್ತೆ ಗೊಂಬೆ ತೊಗೊಂಡು ಆಟ ಆಡೋನು ಇಷ್ಟಪಡ್ತಾನೆ. ನೋಡಿ, ಅವನ ದಿನಾಲೂ ಇದೇ ಕೆಲಸ ಅವನದಾಗಿರುತ್ತೆ. ನಾನು ನನ್ನ ಮಕ್ಕಳಿಗೆ ಯಾವುದೇ ಥರನಾಗಿ ನೀವು ಹೋಗಿ ಇಲ್ಲಿ ನಾ ಯೋಗ ಮಾಡ್ತೀನಿ ಅಂತ ನನಗಿಲ್ಲ. ನನ್ನ ನೋಡಿ ಸ್ವಲ್ಪ ಆದರೂ ನನ್ನ ಮಕ್ಕಳು ಕಲೀಲಿ ಅಂಥೇಳಿ. ನನ್ನ ಮಗಳಂತರೂ ಡ್ಯಾನ್ಸರ್. ಯಾಕಪ್ಪ ಅಂದ್ರೆ ಅವಳು ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟಪಡ್ತಾಳೆ. ಎಲ್ಲೇ ಆದರೂ ಟ್ಯಾಕ್ಟ್ರ್ ಒಳಗೆ ಹಾಡ ಹಚ್ಕೊಂಡು ಹೊಂಟಿದ್ರೆ ಅವಳು ಅಲ್ಲೇ ನಾ ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳಾರ್ದೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಥ ಮುದ್ದಾದ ನನ್ನ ಮಗಳು. ಇವಳು ಕೂಡ ಡೈಲಿ ನನ್ನ ನೋಡಿ ದಿನಾಲು ಯೋಗ ಮಾಡ್ತಾ ಇರ್ತಾಳೆ. ಇವತ್ತು ಯೋಗ ಡೇ. ತಮಗೆಲ್ಲ ಯೋಗ ದಿನದ ಶುಭಾಶಯಗಳು. ಈ 3 ನಿಮಿಷದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡಿ. ಥ್ಯಾಂಕ್ ಯು ಬಿಗ್ ಬಾಸ್. ನಾನು ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಎಲ್ಲ ಜನರಿಗೆ ಮನರಂಜನೆ ನೀಡುತ್ತೇನೆ. ನನ್ನ ಸ್ಟ್ರೆಂತ್ ಮತ್ತು ನನ್ನ ಸ್ಟೆಮಿನಾದಿಂದ ಎಲ್ಲರಿಗೆ ಮನರಂಜನೆ ನೀಡ್ತಾ ಇರ್ತೇನೆ. ಯಾರಿಗೂ ಅಸಮಾಧಾನ ಪಡಿಸಂಗಿಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್.